ನಮಸ್ಕಾರ ವೀಕ್ಷಕರೇ, ಆನಂದ್ ಅಷ್ಟುವಿಜನ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರ ಭಾವಿಸ್ತಾ ಈ ದಿನ ಮಿಥುನ ಲಗ್ನ, ಮಿಥುನ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆದಷ್ಟು ತುಂಬ ಬೇಸಿಕ್ಕಾಗಿ ನಿಮ್ಮ ಹತ್ರ ನಾನು ಈ ವಿಷಯಗಳನ್ನ ತಂದಿದ್ದೀನಿ. ಆಮೇಲೆ ಇದು ನಾವು ಏನು ಫಲಗಳು ಏನು ಹೇಳ್ತೀವಿ ಇಲ್ಲಿ ತುಂಬ ಬೇಸಿಕ್ಕು. ಎರಡನೇದಾಗಿ ಇಲ್ಲಿರೋ ಗ್ರಹಗಳು ಬೇರೆ ಬೇರೆ ಗ್ರಹಗಳಿಂದ ಯುತಿ ಬಂದಾಗ, ದೃಷ್ಟಿ ಬಂದಾಗ, ಬೇರೆ ಗ್ರಹಗಳು ಬೇರೆ ಬೇರೆ ಭಾವಗಳು ಸ್ಥಿರವಾಗಿದ್ದಾಗ ಅವಾಗೆಲ್ಲ ಫಲಗಳೆಲ್ಲ ಬೇರೆ ಆಗ್ತಾ ಇರುತ್ತೆ. ಇದು ಬೇಸಿಕ್ಕು. ಮಿಥುನ ಲಗ್ನ ರಾಶಿ ಅಂದರೆ ಏನು ಸೂಚನೆ ಮಾಡ್ತೀವಿ ಹೇಗೆ ಅಂತ ಅದನ್ನು ಸಿಂಪಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ಅರ್ಥ ಆಗೋ ಥರ ನಾನು ಆಡು ಭಾಷೆನಲ್ಲಿ ನಿಮ್ಮ ಹತ್ರ ನಾನು ಮಾತಾಡ್ತಾ ಇರ್ತೀನಿ. ಈ ರಾಶಿ ನಮ್ಮ ಕಾಲಪುರುಷನ ಕುಂಡಲಿನಲ್ಲಿ 3ನೇ ಸ್ಥಾನ ಬರುತ್ತೆ. ಬುಧ ಇದಕ್ಕೆ ಲಗ್ನಾಧಿಪತಿ. ಇದು 12 ರಾಶಿಗಳಲ್ಲಿ ಅತ್ಯಂತ ಬುದ್ಧಿವಂತ ರಾಶಿ. ಸೊ ಹಂಗಾಗಿ ಈ ರಾಶಿಯಲ್ಲಿ ಯಾವ ಗ್ರಹವು ಉಚ್ಚನೂ ಹೋಗಲ್ಲ, ನೀಚನೂ ಹೋಗಲ್ಲ. ಸಂಪೂರ್ಣ ವಿಜ್ಞಾನ ಸಂಬಂಧ ರಾಶಿ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಈ ಮಿಥುನ ಲಗ್ನದವರು, ಮಿಥುನ ರಾಶಿಯವರು ನೀವು ಏನು ಹೇಳಿದ್ರು ಸೈಂಟಿಫಿಕ್ ಥಿಂಕ್ ಮಾಡ್ತಾರೆ, ತುಂಬ ಸೈಂಟಿಫಿಕ್ ಆಗಿ ಥಿಂಕ್ ಮಾಡ್ತಾರೆ. ಎರಡನೇದಾಗಿ ಅವರು ಸಂಪ್ರದಾಯಗಳಿಗೆ ಅದಕ್ಕೆಲ್ಲನೂ ಸ್ವಲ್ಪ ಹೇಗೇನಷ್ಟು ಅಷ್ಟು ಒಪ್ಪೋದಿಲ್ಲ. ಅವರು ದೇವರು ಹಾಗೆ ಹೀಗೆ ಅಂದರೂ ಅದು ಒಪ್ಪೋದಿಲ್ಲ. ವೆರಿ ಸೈಂಟಿಫಿಕ್ಕು. ನೀವೇನು ಹೇಳಿದ್ರು ಪ್ರಮಾಣಿಸಿ ನೋಡು ಅಂತ ಎಲ್ಲ ಹೇಳ್ತಾರಲ್ಲ, ಆ ಥರ ನೋಡ್ತಾರೆ. ಈ ರಾಶಿನಲ್ಲಿ ರಾಹು ಕೇತು ಈ ಛಾಯಾಗ್ರಹಗಳು. ರಾಹು ಉಚ್ಚ ಸ್ಥಾನ ಪಡಿತಾರೆ, ಕೇತು ನೀಚ ಸ್ಥಾನ. ಮತ್ತು ಇದು ಪುರುಷ ರಾಶಿ ಅಂತ ಹೇಳ್ತೀವಿ. ಇದಕ್ಕೆ ಸ್ವಲ್ಪ ಕ್ರೂರ ಸ್ವಭಾವ, ಧೈರ್ಯ, ಸಾಹಸ, ಸ್ವಶಕ್ತಿಯಿಂದ ಇಂಪ್ರೂವ್ಮೆಂಟು, ಅಧಿಕಾರ ಹೊಂದೋದು, ಸ್ವತಂತ್ರತೆ ಸೂಚನೆ ಮಾಡುತ್ತೆ. ದ್ವಿಸ್ವಭಾವ ರಾಶಿ ಅಂದರೆ ಏನು ಹೇಳ್ತೇನೆ ಅಂದರೆ ಮಿಥುನ, ಕನ್ಯಾ, ಧನಸ್ಸು ಮತ್ತು ಮೀನ ದ್ವಿಸ್ವಭಾವ ರಾಶಿಗಳು ಅಂತ ಹೇಳ್ತೀವಿ. ಎರಡು ಮೈಂಡು, ಎರಡು ಮನಸ್ಸಿರುತ್ತೆ. ಆಮೇಲೆ ಎರಡು ಥರ ಸಂಪಾದನೆ ಇರುತ್ತೆ. ಆಮೇಲೆ ಏನಂದರೆ ದ್ವಂದ್ವ ಬುದ್ಧಿ, ಅದು ಮಾಡೋದಾ ಇದು ಮಾಡೋದಾ, ಹೋಗ್ಬೇಕಾ ಬೇಡವಾ, ಪೆಂಡುಲಮ್ ಥರ ಮೈಂಡು ಓಲಾಡ್ತಾ ಇರುತ್ತೆ. ಆಮೇಲೆ ಚಪಲತೆ, ಸಮಯ ಸ್ಫೂರ್ತಿ, ಅಟ್ಟೆ ಟೈಮು 2-3 ಕೆಲಸ ಮಾಡಬೇಕಂತ ಹೋಗ್ತಾರೆ. ಆಮೇಲೆ ತುಂಬ ಭಿನ್ನಾಭಿಪ್ರಾಯ, ಅದು ಮಾಡಿದ್ರೆ ಅದು ಸರಿಗಿಲ್ಲ, ಇದು ಮಾಡಿದ್ರೆ ಸರಿಗಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಯಾವುದೋ ಒಂದು ನಿರ್ಧಾರಕ್ಕೆ ಹೋಗ್ತಾರೆ. ಅವಾಗ ಅದು ಲಾಸ್ ಆದ್ರೂ ಇಲ್ಲ ನಾನು ಮಾಡಿಬಿಟ್ಟಿದ್ದೀನಿ, ಮುಗಿಸ್ಬಿಡೋಣ ಅದ್ರ ಪ್ರಕಾರ ಅಂತ ಹೇಳ್ತಾರೆ. ಆಮೇಲೆ ಇದು ವಾಯುತತ್ವ ರಾಶಿ ಅಂತ ಹೇಳ್ತೀವಿ. ಇದಕ್ಕೆ ದೂರದೃಷ್ಟಿ, ತುಂಬ ಪ್ಲ್ಯಾನ್ ಏನಾದರೂ ಮಾಡಬೇಕಾದ್ರೂ ಸ್ವಲ್ಪ ಪ್ಲ್ಯಾನಿಂಗಲ್ಲಿ ಮಾಡ್ತಾರೆ. ಇದು ಪ್ಲ್ಯಾನ್ ಬಿ ಅಂತ ನಾವು ಏನು ಹೇಳ್ತೀವಿ ಅದು ಇಟ್ಕೊಂಡಿರ್ತಾರೆ. ಆಮೇಲೆ ಸಂಶೋಧನಾ ಬುದ್ಧಿ, ರಿಸರ್ಚ್ ಮೈಂಡ್ ಇರುತ್ತೆ. ಆಮೇಲೆ ತುಂಬ ಆಳವಾಗಿ ಯೋಚನೆ ಮಾಡೋದು ಸೂಚನೆ ಮಾಡುತ್ತೆ. ಅಧಿಕವಾದ ಜ್ಞಾಪಕ ಶಕ್ತಿ ಇರುತ್ತೆ ಅವರಿಗೆ. ಆಮೇಲೆ ಬುದ್ಧಿ ಕುಶಲತೆ, ಆಮೇಲೆ ವೈಮಾನಿಕ ವಿದ್ಯೆ ಅಂತ ಏನು ಹೇಳ್ತಾರೆ, ನಾವು ಆಕಾಶದಲ್ಲಿ ಹಾರಾಡಬೇಕು, ಪೈಲಟ್ ಆಗಬೇಕು ಹಾಗೆ ಅಂತ, ಅದು ಮೆಂಟಲ್ ಆಗ್ತಾ ಇರುತ್ತೆ. ಅದು ಆಗೋದು ಬಿಡೋದು ಅವ್ರವ್ರ ಆ ಯೋಗ ಅವ್ರವ್ರ ಇದರ ಮೇಲೆ ಹೋಗುತ್ತೆ. ಆಮೇಲೆ ಈ ಲಗ್ನದವ್ರಿಗೆ ತುಂಬಾ ಬುದ್ಧಿ, ಮಾತು ಮಾತು ಮಾತು. ಯಾಕಂದರೆ ಇವರು ಮಾತಲ್ಲೇ ಮನೆ ಕಟ್ತಾರಂತ ಹೇಳ್ತಾರಲ್ಲ, ಆ ಥರ ಇವರು. ಮಾತೇ ಅವ್ರಿಗೆ ಬಂಡವಾಳ, ಮಾತಿನಲ್ಲೇ ಅವ್ರ ಜೀವನ ಸಾಗಿಸ್ಬೇಕು, ಮಾತಿನಲ್ಲೇ ಅವ್ರ ಸಂಪಾದನೆ ಬರಬೇಕು. ಆಮೇಲೆ ಮಾತಿನಲ್ಲಿ ಯಾವಾಗಲೂ ಸ್ವಲ್ಪ ಖುಷಿಯಾಗಿ ಮಧುರತೆಯನ್ನು ಮಾತಾಡ್ತಾರೆ. ವಿನೋದ ಬಿದ್ದು ಅಂತ ಹೇಳ್ತೀವಿ. ಏನೇ ವಿಷಯ ಮಾಡಬೇಕಾದ್ರೂ ತುಂಬ ಹಾಸ್ಯವಾಗಿ ಮಾತಾಡ್ತಾರೆ. ಆಮೇಲೆ ಚಂಚಲ ಮನಸ್ಸು. ಆಮೇಲೆ ಸಮಯಕ್ಕೆ ತಕ್ಕನಂಗೆ ಆ ಸಿಚುಯೇಷನ್ ಹೆಂಗಿರುತ್ತೋ ಆವಾಗ ಇವರು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಯಾರ ಥರ ಹೆಂಗೆ ಮಾತಾಡಬೇಕು, ಯಾವ ಥರ ಹೆಂಗೆ ಮಾತಾಡಿದ್ರೆ ನಮ್ಮ ಕೆಲಸಗಳಾಗುತ್ತೆ, ಆ ಥರ ಥಿಂಕ್ ಮಾಡ್ತಾರೆ. ಆಮೇಲೆ ಏನೇ ಒಂದು ಡಿಸಿಷನ್ ತೊಗೊಂಡ್ರು ಆದಷ್ಟು ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಬಿ ಇದ್ದೇ ಇರುತ್ತೆ. ಇದಾದರೆ ಇನ್ನು ನೆಕ್ಸ್ಟ್ ಇದು ಹೋಗಬೇಕು ಅಂದ್ಬಿಟ್ಟು ಅದಕ್ಕೋಸ್ಕರ ಎರಡೆರಡು ಮನಸ್ಸು ಅಂತ ಹೇಳ್ತೀವಿ ಅವ್ರಿಗೆ. ಆಮೇಲೆ ಇವ್ರಿಗೆ ಉತ್ತಮ ಗೃಹ, ವಾಹನ, ಕಳತ್ರ ಸೌಖ್ಯ ಅಂತ ಹೇಳ್ತೀವಿ. ಯಾಕಂದರೆ 4ನೇ ಮನೆ ವಾಹನ, ಆಸ್ತಿ ಪಾಸ್ತಿ ಸೂಚನೆ ಮಾಡ್ತೀವಿ. ಅದಕ್ಕೆ ಬುಧನೇ ಲಗ್ನಾಧಿಪತಿನೇ 4ನೇ ಮನೆಗೂ ಅಧಿಪತಿ ಆಗ್ತಾರೆ. ಮತ್ತು 7ನೇ ಮನೆ ಗುರು ಆಗ್ತಾರೆ. ಗುರು ಆಗಿರೋದ್ರಿಂದ ಗುರು ನಾರ್ಮಲಾಗಿ ಎಲ್ರಿಗೂ ಶುಭವನ್ನೇ ಬಯಸ್ತಾರೆ ಅವರು ಗುರು. ಹಂಗಾಗಿ ಆಮೇಲೆ ಯಾವುದೇ ವಿಷಯ ಇವ್ರ ಹತ್ರ ಮಾತಾಡೋದು ಫುಲ್ ಎಲ್ಲ ಸೈಂಟಿಫಿಕ್ಕು, ಸಂಪ್ರದಾಯಗಳಿಗೆ ಹೋಗೋದೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬಪ್ಪ ಅಂದರೆ ಏನು ಇಕ್ಕೋಬೇಕು ಅಂತ ಆ ಥರ ವಿತಂಡವಾದಿಗಳು ಜಾಸ್ತಿ ಇವರು. ಮತ್ತು ಇವರು ಏನಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಏನು ಗಾದೆ ಹೇಳ್ತೀವಿ, ಹಂಗಾಗಿ ಆ ಅವಕಾಶವಾದಿಗಳು. ಟೈಮ್ ಬಿದ್ದರೆ ಹೆಂಗೆ ಬೇಕಾದ್ರೆ ಹಂಗೆ ತಿರುಗ್ತಾರೆ, ಯಾವ್ದು ಖರ್ಚುಗಳು ಆಗಬೇಕಾದ್ರೆ ಮಾಡ್ಕೋತಾರೆ. ಅಕಸ್ಮಾತ್ ಏನಾದ್ರು ಮಿಸ್ಟೇಕು ಅದು ಇದು ಅಂತಂದರೆ ಅಕ್ಕಪಕ್ಕ ಯಾರನ್ನ ಇದ್ರೆ ಅವಕಾಶ ಆದರೆ ಅವ್ರನ್ನ ಇರಿಸ್ಬಿಟ್ಟು ಇವರು ಎಸ್ಕೇಪ್ ಆಗ್ಬಿಡ್ತಾರೆ. ಆಮೇಲೆ ದೊಡ್ಡವರು ಮಾತು ಗೀತು ಅಂತ ಹೇಳಿದ್ರೆ ಅವ್ರದ್ದು ಫುಲ್ ಆರ್ಗ್ಯುಮೆಂಟು. ಹಂಗಾಗಿ ಇವರು ಅಷ್ಟು ಇದು ಮಾಡೋಲ್ಲ, ಅಷ್ಟು ವಿಶ್ವಾಸದಿಂದ ಇರೋಲ್ಲ. ದೊಡ್ಡವ್ರು ಏನಾದರೂ ಹೇಳಿದ್ರೆ, ಗುರುಗಳು ಏನಾದರೂ ಹೇಳಿದ್ರೆ, ಎಸ್ಪೆಷಲಿ ಗುರುಗಳು ಮಠಗಳಿಗೆ ಇವರು ಹೋಗೋದೇ ಇಲ್ಲ. ಆ ಥರ ಮೆಂಟಾಲಿಟಿ ಇವರು. ಮತ್ತು ಈ ಮಿಥುನ ರಾಶಿನಲ್ಲಿ ಮೃಗಶಿರ ನಕ್ಷತ್ರ, ಕುಜಿನ ನಕ್ಷತ್ರ 2 ಪಾದಗಳು ಬರುತ್ತೆ, 3ನೇದು 4ನೇ ಪಾದ. ಆವಾಗ ಈ ನಕ್ಷತ್ರದಲ್ಲಿ ಹುಟ್ಟಿರೋರು ಸುಳ್ಳು ಹೇಳೋದು, ಆಮೇಲೆ ಬಾಲ್ಯದಲ್ಲಿ ಕಷ್ಟಗಳು, ತಂಟೆ ತಗಾದೆಗಳಲ್ಲಿ ಆಸಕ್ತಿ, ಹಠ ಇರೋದು, ಅನಾರೋಗ್ಯ, ಆಮೇಲೆ ಬುದ್ಧಿಯಿಂದಲೇ ಹಣ ಸಂಪಾದನೆ,
ಸ್ತ್ರೀಯರ ಬಗ್ಗೆ ಆಸಕ್ತಿ, ಅದಕ್ಕೆ ಕುಜ ಇಂದ ಇನ್ವಾಲ್ವ್ ಆದಾಗ ಲೇಡೀಸ್ ಅಂದರೆ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಇವ್ರಿಗೆ. ಮತ್ತು ಈ ಲಗ್ನದಲ್ಲಿ ಆರುದ್ರ ನಕ್ಷತ್ರ 4 ಪಾದಗಳು ಬರುತ್ತೆ. ಆರುದ್ರ ನಕ್ಷತ್ರ ರಾಹು ಸೂಚನೆ ಮಾಡ್ತಾರೆ. ರಾಹು ಅದಕ್ಕೆ ಅದಕ್ಕೆ ತುಂಬ ಅತಿಶಯವಾದ ಬುದ್ಧಿ ಇರುತ್ತೆ. ಕಲೆ, ಮುದ್ರಣ, ಬರವಣಿಗೆ, ಹಾಡುಗಾರಿಕೆ, ಮೋಸ ಬುದ್ಧಿ, ಕ್ಯಾಲ್ಕುಲೇಷನ್ಸು, ಯಂತ್ರ ತಂತ್ರ, ಕಂಪ್ಯೂಟರ್ ಇಂಜಿನಿಯರಿಂಗು, ಟೆಲಿಕಮ್ಯುನಿಕೇಷನ್ನು, ಆಮೇಲೆ ಶಿಲ್ಪಕಲೆ, ಛಾಯಾಚಿತ್ರ, ಈ ಈ ಸಂಬಂಧಪಟ್ಟಿದ್ದ ಈ ಫೀಲ್ಡಲ್ಲೆಲ್ಲ ಇವರಿಗೆ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಈ ಮಿಥುನ ಲಗ್ನದಲ್ಲಿ ಪುನರ್ವಸುವಿನ 3 ಪಾದಗಳಿರ್ತವೆ. ಅದಕ್ಕೆ ಗುರು ರಿಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರೋರು ವಿದ್ಯಾವಂತರು, ಬುದ್ಧಿವಂತರು, ಹಣಕಾಸು ವ್ಯವಹಾರ, ವಿದ್ಯಾಸಂಸ್ಥೆ ನಡೆಸೋದು ಅದೆಲ್ಲ ಮಾಡ್ತಾರೆ. ಆಮೇಲೆ ಇದು ನ್ಯಾಯಾಧೀಶರು ಆಗೋದು, ಲಾಯರ್ ಆಗೋದು ಅದೆಲ್ಲ ಇರುತ್ತೆ. ರಿಸರ್ಚು ಮೈಂಡ್ ಇರುತ್ತೆ. ಆಮೇಲೆ ಇಲ್ಲಿ ಶಾರ್ಪ್ನೆಸ್ ಇರುತ್ತೆ. ಆಮೇಲೆ ದೈವಭಕ್ತರು, ಉತ್ತಮ ಗುಣನಡತೆ ಇರುತ್ತೆ. ಈ ಲಗ್ನಕ್ಕೆ ಲಗ್ನ ಮತ್ತು ಸುಖಾಧಿಪತ್ಯ 1ನೇ ಮತ್ತು 4ನೇ ಮನೆ ಬುಧನಿಗೆ ಬರುತ್ತೆ. ಹಂಗಾಗಿ ಬುಧ ಲಗ್ನದಲ್ಲಿದ್ದರೆ ತುಂಬ ಒಳ್ಳೆ ಫಲ ಕೊಡ್ತಾನೆ. 4ನೇ ಮನೆಯಲ್ಲಿದ್ದರೆ ಕೇಂದ್ರಾಧಿಪತ್ಯ ದೋಷ ಅಂತ ಹೇಳ್ತಾರೆ, ಬಟ್ ಏನು ತೊಂದರೆ ಇರೋದಿಲ್ಲ, ಕಂಫರ್ಟಬಲ್ ಆಗಿರ್ತಾರೆ. ಮತ್ತು ಕುಟುಂಬ ಸ್ಥಾನ 2ನೇ ಮನೆ ಚಂದ್ರ ಅಧಿಪತಿ ಆಗ್ತಾರೆ. ಪೂರ್ಣಚಂದ್ರ ಒಳ್ಳೆಯದು. ಅಂದರೆ ಮುಂದೆ ಅಮಾವಾಸ್ಯೆ ಬರೋ ಟೈಮಲ್ಲಿ ಶುಕ್ಲ ಪಕ್ಷ ಅಂತ ನಾವು ಏನು ಹೇಳ್ತೀವಿ ಅದು ತುಂಬ ಒಳ್ಳೆಯದು. ಕ್ಷೀಣಚಂದ್ರ ಅಂದರೆ ಸ್ವಲ್ಪ ತೊಂದರೆಗಳು, ಅಡೆತಡೆಗಳು ಇರುತ್ತೆ, ಬಾಲಾರಿ ಸ್ಟೈಲ್ ಇರುತ್ತೆ. ಹಂಗಾಗಿ ಕಂಫರ್ಟಬಲ್ ಚಂದ್ರ ಜನರಿಗೆ ನಮ್ಮ ಮಿನಿಮಮ್ ಏನೇನು ಬೇಕೋ ಆಹಾರ, ಮನೆ, ಅದು ಮಿನಿಮಮ್ ಏನು ಬೇಕೋ ಅಗತ್ಯಗಳನ್ನ ಚಂದ್ರ ಪ್ರೊವೈಡ್ ಮಾಡ್ತಾರೆ. ಆಮೇಲೆ 3ನೇದು ಮನೆ ಯಾರಿಗೆ ಬರುತ್ತೆ ಅಂದರೆ ರವಿಗೆ ಬರುತ್ತೆ, ಸಿಂಹರಾಶಿ. ಹಂಗಾಗಿ ಇವರಿಗೆ ರವಿ ದಶೆಯಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಧೈರ್ಯ, ಕೀರ್ತಿ, ವಿದ್ಯೆ, ಆಮೇಲೆ ಅಡ್ಮಿನಿಸ್ಟ್ರೇಷನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಇತ್ಯಾದಿಗಳು ಧನ ಸಂಪಾದನೆ ಇರುತ್ತೆ. ಆಮೇಲೆ 5ನೇ 12ನೇ ಅಧಿಪತಿ ಶುಕ್ರ ಈ ಲಗ್ನಕ್ಕೆ ಒಳ್ಳೆಯವನು, ಪಂಚಮಾಧಿಪತಿ. ಮತ್ತು ಒಳ್ಳೆ ಫಲಗಳನ್ನು ಕೊಡ್ತಾನೆ. 12ನೇ ಮನೆ ಶುಕ್ರ ಬಂದ್ಬಿಟ್ರೆ ತುಂಬ ಟಾಪ್ ಆಗಿರ್ತಾರೆ. ಕಾರಣ ಏನಂದರೆ ಶುಕ್ರ ಫುಲ್ ಲಕ್ಸುರಿ ಆಗಿ ಖರ್ಚು ಮಾಡ್ತಾರೆ. ಆ ಖರ್ಚು ಮಾಡೋದಕ್ಕೆ ಸಂಪಾದನೆ ಇದ್ದೇ ಇರುತ್ತೆ. ಹಾಗಾಗಿ 12ನೇ ಮನೆ ಶುಕ್ರ ಇದ್ದವರು ಅವ್ರಿಗೆ ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಟಾಪ್ ಆಗಿರ್ತಾರೆ. ಎಲ್ಲ ಥರ ಅನುಕೂಲಗಳಿರ್ತಾರೆ. ಮುಂದೇನು ಯೋಚನೆ ಮಾಡಲ್ಲ, ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಪರ್ಫೆಕ್ಟ್. ಆಮೇಲೆ 6ನೇ ಮನೆ 11ನೇ ಮನೆ ಕುಜನಿಗೆ ಬರುತ್ತೆ. ಅಂದರೆ 6ರಲ್ಲಿದ್ದರೆ ಸ್ವಲ್ಪ ಶತ್ರು ಕಾಟ, ರೋಗ ಅದೆಲ್ಲ ಇರುತ್ತೆ. 11ರಲ್ಲಿದ್ದರೆ ಸ್ವಲ್ಪ ದುರಾಚಾರ, ಕುಟುಂಬ ಸುಖಕ್ಕೆ ಹಾನಿ, ಅನ್ಯಾಯ ಮಾರ್ಗದ ಧನ, ಭೂಮಿ ಸಂಪಾದನೆ ಅದೆಲ್ಲ ಇರುತ್ತೆ. 11ನೇ ಮನೆ ಕುಜ ಅಂದರೆ ಅವ್ರಿಗೆ ಸ್ವಲ್ಪ ಇದು ಭೂಮಿ ಅದು ಇದು ಬರಲೇಬೇಕು, ಲ್ಯಾಂಡು ಅದೆಲ್ಲನೂ ಅದರ ಸೂಚನೆ ಮಾಡ್ತಾನೆ. ಕುಜ ಭೂಮಿ ಕಾರಕ ಅಂತ ಹೇಳ್ತೀವಿ. ಮತ್ತು 7ನೇ ಮನೆ 10ನೇ ಮನೆ ಗುರುಗೆ ಬರುತ್ತೆ. ಸೊ ಕೇಂದ್ರಾಧಿಪತ್ಯ ದೋಷ ಅಂತ ಹೇಳ್ತಾರೆ. ಶುಭ ಗ್ರಹಗಳಿಗೆ ಕೇಂದ್ರಾಧಿಪತ್ಯ ಸರಿಗಿರಲ್ಲ, ದೋಷ ಅಂತ ನಮ್ಮ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಗುರುದೇಶ ಬಂದರೆ ಸ್ವಲ್ಪ ಬಾಲಾರಿಷ್ಟ ಅದೆಲ್ಲ ಇರುತ್ತೆ. 10ರಲ್ಲಿ ಬಂದರೆ ಸ್ವಲ್ಪ ಪಿತೃಕರ್ಮಗಳು ಮಾಡೋದು ಅಂಥದ್ದೆಲ್ಲ ಬರುತ್ತೆ. ಬಟ್ ಅದೆಲ್ಲ ಆಗಬೇಕಾದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಆ ಟೈಮ್ ಬಂದಿರಬೇಕು, ನಿಮ್ಮ ದಶಾಭುಕ್ತಿನಲ್ಲಿ ಬಂದಿರಬೇಕು, ಎಲ್ಲ ಇದಾದ್ರೆ ಮಾತ್ರ ಆಗುತ್ತೆ ಅಷ್ಟೇ. ಆಮೇಲೆ ಒಳ್ಳೆ ಉದ್ಯೋಗ, ಗೌರವ ಜೀವನ ಎಲ್ಲ ಇರುತ್ತೆ ಗುರು ಇನ್ವಾಲ್ವ್ ಆದಾಗ, ಅದೇನು ತೊಂದರೆ ಇರಲ್ಲ. ಆಮೇಲೆ ಇಲ್ಲಿ ನಾವು ಏನೇ ಹೇಳಿದ್ರು ಅದು ಘಟನೆಗಳು ನಡೆಸ್ಬೇಕಾದ್ರೆ ಆಯಾ ದಶಾಭಕ್ತಿಗಳು ಬರಬೇಕು, ಅವ್ರಿಗೆ ಆಯಾ ಟೈಮ್ ಬಂದಿರಬೇಕು. ಆಮೇಲೆ 8ನೇ 9ನೇ ಅಧಿಪತ್ಯ ಶನಮಾತ್ಮನಿಗೆ ಬರುತ್ತೆ. 8ರಲ್ಲಿದ್ದರೆ ನಾರ್ಮಲಾಗಿ ತುಂಬ ಅಡೆತಡೆಗಳು ಸೂಚನೆ ಮಾಡ್ತಾರೆ. 9ರಲ್ಲಿ ತಂದೆಗೆ ಕಷ್ಟ ಇರುತ್ತೆ. 9ನೇ ಮನೆ ತಂದೆನ ಸೂಚನೆ ಮಾಡುತ್ತೆ. ಅಲ್ಲಿ ಶನಮಾತ್ಮನ ಇನ್ವಾಲ್ವ್ಮೆಂಟ್ ಇದ್ದಾಗ ನಾರ್ಮಲಾಗಿ ಅವ್ರ ತಂದೆಗೆ ಕಷ್ಟಗಳು, ಅದು ಇದು ಅಡೆತಡೆಗಳು, ಆಮೇಲೆ ಲೇಟ್ ಯಾವುದೇ ಕಾರ್ಯಗಳಲ್ಲಿ ಲೇಟ್ ಆಗೋದು ಅದೆಲ್ಲ ನಾವು ಸೂಚನೆ ಬರುತ್ತೆ. ಆಮೇಲೆ ಈ ಲಗ್ನಕ್ಕೆ ಶುಕ್ರನೊಬ್ಬನೇ ಯೋಗಕಾರಕ ಅಂತ ಹೇಳ್ತೀವಿ. ಸೊ ಇವರು ಶುಕ್ರನ್ ಚೆನ್ನಾಗಿದ್ಬಿಟ್ರೆ ಅವರು ಲೈಫ್ ಆರಾಮಾಗಿ ಕಂಫರ್ಟಬಲ್ ಆಗಿ ಬ್ಯಾಲೆನ್ಸ್ ಆಗಿ ತೊಗೊಂಡೋಗ್ಬಿಡ್ತಾರೆ, ಏನು ತೊಂದರೆ ಇರಲ್ಲ. ಶುಕ್ರ ಚೆನ್ನಾಗಿರಬೇಕು. ಆಮೇಲೆ ಇವ್ರ ಲಗ್ನದವರು ಅವ್ರ ವಯಸ್ಸಿಗಿಂತನೂ ತುಂಬ ಚಿಕ್ಕವರಾಗಿ ಕಾಣ್ತಾರೆ. ನಾರ್ಮಲಾಗಿ ಒಂದು 63 ವರ್ಷ ಅಂತ ಇದ್ದರೆ ಯಾರನ್ನ ನೋಡಿ ಒಂದು 57-58 ವರ್ಷ ಇರ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಆಮೇಲೆ ಸ್ವಲ್ಪ ಇದಿರ್ತಾರೆ ಬುದ್ಧಿವಂತಿಕೆ, ನಾನೇ ಸ್ವಲ್ಪ ಯೋಚನೆ ಮಾಡ್ತೀನಿ, ಅವ್ರಿಗೆಲ್ಲ ಏನು ಗೊತ್ತಿರುತ್ತೆ ಹಾಗೆ ಹೀಗೆ ಅಂತೇಳಿ. ಆಮೇಲೆ ಸ್ವಲ್ಪ ಚೇಷ್ಟೆಗಾರರು ಅಂತ ಹೇಳ್ತಾರೆ. ಎಲ್ಲರೂ ಯಾರಿಗಾದ್ರೂ ರೇಗಿಸೋದು ಮಾಡೋದು ಆ ಥರ ಎಲ್ಲ ಒಂದು ಮೆಂಟಾಲಿಟಿ ಇರುತ್ತೆ. ಮತ್ತು ಇವರು ಏನಾದರೂ ಕೆಲಸ ಇದ್ದರೆ ಬಿಗಿ ಹಿಡಿದು ಆ ಕೆಲಸ ಮಾಡಿಸ್ಕೋತಾರೆ. ಬಟ್ ಇವರು ಓನರ್ಸ್ ಆದರೆ ಸಫಲತೆ ಇರೋದಿಲ್ಲ. ಕಾರಣ ಅಂತ ಹೇಳಿದ್ರೆ ಇವ್ರ ಮೈಂಡು 2 ಥರ ಓಡಾಡ್ತಾ ಇರುತ್ತೆ. ನಿರ್ಧಾರಗಳು ತೊಗೊಳೋದಕ್ಕೆ ಲೇಟ್ ಆಗಿಬಿಡುತ್ತೆ, ತಕ್ಷಣ ನಿರ್ಧಾರ ತೊಗೊಳ್ಳೋದಿಲ್ಲ. ಇನ್ನೊಬ್ಬರು ಕೈ ಕೆಳಗಡೆ ಕೆಲಸನ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಚಾಚು ತಪ್ಪದೆ ನೀಟಾಗಿ ಮಾಡ್ತಾರೆ. ಮತ್ತು ಈ ಲಗ್ನದಲ್ಲಿ ಲಕ್ಕಿ ಪಾಯಿಂಟ್ಸು ವೀಕ್ಷಕರೇ ಈಗಲೇ ಹೇಳ್ಬಿಡ್ತೀನಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಇದು ಯು ಕ್ಯಾನ್ ಗೋ ಥ್ರೂ ಇಟ್. 5, 6 5 ಬುಧ ಸೂಚನೆ ಮಾಡ್ತಾನೆ, 6 ಶುಕ್ರ ಸೂಚನೆ ಮಾಡ್ತಾನೆ, ಇದು ಗುಡ್ ನಂಬರ್ ಇವರಿಗೆ. 8, 4 ಶನಿ ರಾಹು ಸೂಚನೆ ಮಾಡ್ತಾರೆ, ಅದು ಮೀಡಿಯಮ್ಮು. ಶುಭ ವಾರಗಳು ಬುಧವಾರ ಶುಕ್ರವಾರ ತುಂಬ ಶುಭ.
ಶನಿವಾರ ತುಂಬ ಮಧ್ಯಮ ಮೀಡಿಯಂ. ಶನಿವಾರ ಯಾರು ಶುಭ ಕಾರ್ಯಗಳು ಏನು ಮಾಡೋದಿಲ್ಲ. ಶುಭ ಬಣ್ಣ ಹಸಿರು, ಬಿಳಿ, ಸಿಲ್ವರು, ಪಿಂಕು ಗುಡ್, ನೀಲ ಕಪ್ಪು ಮೀಡಿಯಂ. ನೀಲ ಕಪ್ಪು ನಾರ್ಮಲ್ ಆಗಿ ಯಾರು ಹೋಗಲ್ಲ, ಅಷ್ಟು ಇಷ್ಟನೂ ಪಡಲ್ಲ. ಶುಭ ರತ್ನಗಳು ಪಚ್ಚೆ ಬುಧ ಸೂಚನೆ ಮಾಡ್ತಾರೆ, ವಜ್ರ ಶುಕ್ರ ಸೂಚನೆ ಮಾಡ್ತಾನೆ, ಇದು ಗುಡ್. ನೀಲಮಣಿ ಶನಿ, ಗೋಮೇಧಿಕ ರಾಹು ಮೀಡಿಯಂ. ಶುಭ ದಿಕ್ಕು ಉತ್ತರ ಮತ್ತು ಪಶ್ಚಿಮ. ಶುಭ ದೇವತೆಗಳು, ಯಾಕಂದ್ರೆ ಇಲ್ಲಿ ಶನಿಮಾತ್ಮನ್ಗೆ ಏಕೆ ನಾವು ಸೂಚನೆ ಕೊಡ್ತೀವಿ ಅಂತ ಬಂದಾಗ, ಮೀಡಿಯಂ ಆದರೂ ಹೇಳ್ತೀವಿ ಅಂತ ಬಂದಾಗ, ಶನಿಮಾತ್ಮ 9ನೇ ಮನೆಯನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಯಾವುದೇ ಲಗ್ನಕ್ಕೆ 1, 5, 9 ಯಾವ ಗ್ರಹಗಳು ರೆಪ್ರೆಸೆಂಟ್ ಮಾಡ್ತಾರೋ ಅವರು ಲಗ್ನಾಧಿಪತಿಗೆ ಅದು ಮಿತ್ರರೇ ಆಗ್ತಾರೆ, ತುಂಬ ಒಳ್ಳೆಯದೇ ಮಾಡ್ತಾರೆ. ಕೆಲವು ಗ್ರಹಗಳಿಗೆ 9ನೇ ಮನೆ 10ನೇ ಮನೆ ಎರಡೆರಡು ಅಧಿಪತ್ಯ ಬಂದಾಗ ಅವಾಗ ಅದನ್ನು ಮೀಡಿಯಂ ಅಂತ ತೊಗೊಳ್ತೀವಿ. ಒಂದು ನೆಗೆಟಿವ್ ಆಗಿರುತ್ತೆ, ಒಂದು ಪಾಸಿಟಿವ್ ಆಗಿರುತ್ತೆ. ದಟ್ ಇಸ್ ದ ರೀಸನ್. ಮತ್ತೆ ಶುಭ ದೇವತೆಗಳು ಶ್ರೀ ಲಕ್ಷ್ಮೀನಾರಾಯಣ, ಶ್ರೀ ಆಂಜನೇಯ ಅಂತ ತೊಗೊಳ್ತೀವಿ. ಲಕ್ಷ್ಮೀನಾರಾಯಣ ಬುಧನ ಅಂಶ ಇರುತ್ತೆ, ವಿಷ್ಣು. ಮತ್ತು ಆಂಜನೇಯ ಬಂದು ಶನಿಮಾತ್ಮನ ಒಂದು ಅಂಶ ಇರುತ್ತೆ. ಶುಭ ನಕ್ಷತ್ರಗಳು ಬುಧ ನಕ್ಷತ್ರಗಳಾಗುತ್ತೆ, ಆಶ್ಲೇಷ, ಜ್ಯೇಷ್ಠ, ರೇವತಿ. ಶುಕ್ರ ನಕ್ಷತ್ರಗಳು ಭರಣಿ, ಪುಬ್ಬ, ಪೂರ್ವ, ಆಷಾಢ. ಇದು ವೆರಿ ಗುಡ್, ವೆರಿ ಪಾಸಿಟಿವ್, ಫಸ್ಟ್ ಗ್ರೇಡ್. ಮತ್ತು ಶನಿಮಾತ್ಮ ಸೂಚನೆ ಮಾಡೋದು ಪುಷ್ಯ, ಅನುರಾಧ, ಉತ್ತರ ಭಾದ್ರ. ರಾಹು ಆರಿದ್ರ, ಸ್ವಾತಿ, ಶತಭಿಷ, ಇದು ಮೀಡಿಯಂ. ಮತ್ತು ಶುಭ ರಾಶಿಗಳು ಇವರಿಗೆ ಕಟಕ, ಸಿಂಹ, ಕನ್ಯಾ, ತುಲಾ, ಕುಂಭ, ಮೀನ. ಅಂದರೆ ಏನಂದರೆ ಚಂದ್ರ, ರವಿ, ಬುಧ, ಶುಕ್ರ, ಶನಿ, ಗುರುಗಳು ಅವರು ಯಾವ ರಾಶಿಗಳು ರೆಪ್ರೆಸೆಂಟ್ ಮಾಡ್ತಾರೋ ಅದನ್ನ ಇವಾಗ ಪಾಸಿಟಿವ್ ಆಗಿರುತ್ತೆ. ಶುಭ ದೇಶಗಳು ಬುಧ ದೇಶ, ಶುಕ್ರ ದೇಶ ತುಂಬ ಟಾಪ್ ಆಗಿರುತ್ತೆ. ಶನಿ ರಾಹು ದೇಶಗಳು ಮಿಕ್ಸ್ಡ್ ರಿಸಲ್ಟು, ಯಾಕಂದರೆ ಶನಿ 9ನೇ ಮನೆಯನ್ನು ಸೂಚನೆ ಮಾಡ್ತಾನೆ. ಆಮೇಲೆ ಇವ್ರಿಗೆ ಯೋಗ ದೇಶ ಅಂತ ಹೇಳಿದ್ರೆ ಶುಕ್ರದೇಶ ಬಂದ್ಬಿಟ್ರೆ ಟಾಪಾಗಿ ಒಳ್ಳೆ ಒಂದು 30ನೇ ವರ್ಷದಲ್ಲಿ ಇವ್ರಿಗೆ ಶುಕ್ರದೇಶ ಬಂದ್ಬಿಟ್ರೆ ಲೈಫಲ್ಲಿ ಸಖತ್ ಎಂಜಾಯ್ಮೆಂಟ್ ಮಾಡ್ತಾರೆ. ಆಮೇಲೆ ಬಾಧಕ ದೇಶ ಅಂದರೆ ಗುರುದೇಶ. ಹಂಗಾಗಿ ಯಾವುದೇ ಒಂದು ದಿವಸಭಾವ ರಾಶಿಗೆ 7ನೇ ಮನೆ ಬಾಧಕ ರಾಶಿ ಅಂತ ಹೇಳ್ತೀವಿ. ಬಾಧಕ ರಾಶಿ ಅಂದರೆ ತುಂಬ ಅಡೆತಡೆಗಳು, ತುಂಬ ತೊಂದರೆಗಳು, ಅನಾರೋಗ್ಯನ ಸೂಚನೆ ಮಾಡ್ತಾರೆ. ಅದು ಆಯಾ ದಶಾಭುಕ್ತಿಗಳು ಬಂದಾಗ ಆ್ಯಕ್ಟಿವೇಟ್ ಆಗುತ್ತೆ ಅಷ್ಟೇ. ಹಂಗಾಗಿ ಅದು ಬಾಧಕ ದೇಶ ಮಾಡ್ತೀವಿ. ಆಮೇಲೆ ಮಾರಕ ದೇಶ ಕುಜ, ಗುರು, ಕ್ಷೀಣಚಂದ್ರ ಅಂತ ಹೇಳ್ತೀವಿ. ಮಾರಕ ದೇಶ ಅಂತ ಹೇಳಿದ್ರೆ ನಮಗೆ ತೊಂದರೆ ಕೊಡುವಂಥ ದೇಶ. ಅದೇ 7ನೇ ಮನೆ ನಮ್ಮ ಆಪೋಸಿಟ್ ಪಾರ್ಟಿ ಸೂಚನೆ ಮಾಡುತ್ತೆ, ನಮ್ಮ ಶತ್ರುಗಳನ್ನ ಸೂಚನೆ ಮಾಡುತ್ತೆ. ಹಂಗಾಗಿ ಅಲ್ಲಿಂದ ಏನಾದರೂ ತೊಂದರೆಗಳಾಗುತ್ತೆ ಅಂತ ಹೇಳಿ ಮಾರಕ ದೇಶ ಅಂತ ಹೇಳ್ತೀವಿ. ಹಂಗಾಗಿ ಇದು ವೀಕ್ಷಕರೇ, ಮಿಥುನ ರಾಶಿ ಬಗ್ಗೆ ಕೊಂಚ ನಾನು ತುಂಬ ಸಿಂಪಲಾಗಿ ಹೇಳಿದ್ದೇನೆ. ತುಂಬ ಬೇಸಿಕ್ಕು, ಆ್ಯಸ್ ಇಟ್ ಈಸು ನೀವು ಅನ್ವಯ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ಮಿಥುನ ರಾಶಿ, ಮಿಥುನ ಲಗ್ನ ಏನು ಅಂತ ತಿಳ್ಕೊಬೇಕಾದ್ರೆ ಒಂದು ಸಿಂಪಲಾಗಿ ಕೊಟ್ಟಿದ್ದೀನಿ. ಮುಂದೆ ಈ ಒಂದೊಂದು ಲಗ್ನ ರಾಶಿಗಳ ಬಗ್ಗೆ ನಾನು ಸೀರೀಸ್ ಮಾಡ್ತಾ ಹೋಗ್ತೀನಿ. ಆ ರಾಶಿ ಲಗ್ನಗಳ ಬಗ್ಗೆ ವಿಚಾರಗಳು ಏನೇನು ಬರುತ್ತೋ ನಾನು ವಿಡಿಯೋಗಳು ಮಾಡ್ತಾ ಅದರಲ್ಲಿ ಸೀರೀಸ್ ಅಂತ ಹೇಳಿ 1, 2, 3 ಅಂತ ಹೇಳಿ ಮಾಡ್ತಾ ಇರ್ತೀನಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.